ಹಾಯ್ ಹಲೋ ನಮಸ್ಕಾರ ಕನಸು ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ರಿಗೂ ಒಂದೊಂದು ಸಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅದೃಷ್ಟ ಇದೆ. ನನಗೆ ಟೂ ಟೈಮ್ಸ್ ಅಂತಲೇ ಹೇಳ್ಬೋದು. ಏನಪ್ಪ ಹಿಂಗೆ ಹೇಳ್ತಿದ್ದಾರೆ ಅಂತ ನೋಡ್ತಿದ್ದೀರಾ? ಎಸ್, ಒಂದು ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಸೆಲೆಬ್ರೇಷನ್ ಆಯಿತು. ಸೊ ಇವಾಗ ನಮ್ಮ ಒಂದು ಶಟಲ್ ಟೀಮ್ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಸಂಡೇನೇ ಎಲ್ಲರೂ ಸಿಗ್ತಾರಲ್ವಾ ಅಂತ ಹೇಳಿಬಿಟ್ಟು ಮಕ್ಕಳು ಮತ್ತು ಶಟಲ್ ಟೀಮ್ ಎಲ್ಲರೂ ಸಿಗ್ತಾರೆ ಅಂತ ಹೇಳಿ ಸಂಡೇನೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸರಿ ಅಂತ ಹೇಳಿಬಿಟ್ಟು ಸೊ ಅವತ್ತು ನಾವೆಲ್ಲ 8:30ಗೆಲ್ಲ ರೀಚ್ ಆಗಿದ್ವಿ. ಬಟ್ ಯಾವುದೇ ಥರ ಕೇಕ್ ಶಾಪ್ ಅದೆಲ್ಲ ಓಪನ್ ಇರಲ್ವಲ್ಲ, ಹಾಗಾಗಿ ನಾವು ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಹಾಗೆಯೇ ಸಹ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ವಿ. ಅದಾದ ನಂತರ ಎಲ್ಲರೂ ನಾನು ಪರಿಚಯ ಮಾಡಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದೆ. ವಾಯ್ಸ್ ಏನಾಗ್ತಿತ್ತು ಅಂದರೆ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ತುಂಬ ಜನ ಇದ್ದರು. ಅವತ್ತೊಂದು ದಿನ ಸಂಡೇ ಅಂತೂ ತುಂಬಾ ಕ್ರೌಡ್ ಆಗಿತ್ತು. ಸರಿ, ಹಾಗೆಯೇ ಜಸ್ಟ್ ಅವರವರ ಫೇಸ್ನ ನಾನು ತೋರಿಸಿ ಹೇಳೋಣ ಅಂದ್ಕೊಂಡು ಹಾಗೆಯೇ ಎಲ್ಲರನ್ನೂ ಪರಿಚಯ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ನಾವು ಎವ್ರಿ ಡೇ ನಾವು ಶಟಲ್ನ ಆಡೋದಕ್ಕೆ ಬರ್ತೀವಿ. ಸೊ ಒಂಥರ ಎನರ್ಜಿ ಇರುತ್ತೆ, ಒಂಥರ ಖುಷಿ, ಒಂಥರ ಮೈಂಡ್ಗೆ ರಿಫ್ರೆಶ್ ಆಗಿರುತ್ತೆ. ಇನ್ನು ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಶಟಲ್ಗೆ ಬಂದು ಹೋಗೋದ್ರಿಂದ ಸೊ ನಾವೂ ಅಷ್ಟೇ ಎಲ್ಲರೂ ಸೇರಿ ನಾವು ಅಂದರೆ ತುಂಬಾ ಚೆನ್ನಾಗಿ ಗೇಮ್ನ ಆಡ್ತೀವಿ. ಸೊ ಅದಾದ ನಂತರ ನಾನು ಆರ್ಡ್ರ್ ಮಾಡಿದ್ನಲ್ವ, ಒಂದು ಕೇಕ್ ಬಂತು. ಸರಿ ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ. ಸೊ ರಿಸೀವ್ ಮಾಡಿಕೊಂಡು ಬಂದು ಮತ್ತೆ ನಾವು ಇಲ್ಲಿ ಪಾರ್ಕಲ್ಲೆಲ್ಲ ಏನು ಶಟಲ್ದು ಬ್ಯಾಟ್ನೆಲ್ಲನೂ ಆರ್ಗನೈಸ್ ಮಾಡಿಕೊಂಡು ಒಂಥರ ಡಿಸೈನ್ ಆಗಿ ಈ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿರೋ ಅಂಥದ್ದು. ಸೊ ಏನಂದರೆ ಅಲ್ಲಿ ತುಂಬಾ ಡಸ್ಟ್, ಅಂದರೆ ಮಳೆ ಬೇರೆ ಇಲ್ವಲ್ಲ. ಸೊ ಸ್ವಲ್ಪ ಗಾಳಿ ಬೀಸ್ತು ಅಂದರೆ ಸಿಕ್ಕಾಬಟ್ಟೆ ಡಸ್ಟ್ ಎಲ್ಲ ಹರಡತ್ತೆ. ಸೊ ಅದಕ್ಕೋಸ್ಕರನೇ ಒಂದು ಕಲ್ಲನ್ನ ಇಟ್ಬಿಟ್ಟು ಅದ್ರ ಸುತ್ತಲೂ ಈ ಥರ ನಮ್ಮ ಒಂದು ಬ್ಯಾಟ್ಗಳನ್ನೆಲ್ಲನೂ ಜೋಡಿಸಿ, ಸೊ ಅದಾದ ನಂತರ ಕಾಕ್ಗಳನ್ನೂ ಜೋಡಿಸ್ಬಿಟ್ಟು ಈ ಥರ ಒಂದು ಅರೇಂಜ್ ಮಾಡ್ಕೊಂಡ್ವಿ. ಜಸ್ಟ್ ಅದು ಅಂದರೆ ಇವಾಗ ನಾಳೆ ಮಾಡ್ತೀವಿ ಅಂದರೆ ಹಿಂದಿನ ದಿನ ಪ್ಲ್ಯಾನ್ ಆಗಿದ್ದಷ್ಟೇ. ಈ ಥರ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ, ಎಲ್ಲರೂ ಸಿಗ್ತಾರೆ ಸಂಡೇ ಅಂತ ಹೇಳಿ. ಸೊ ನಮ್ಮ ಒಂದು ಟೀಮಲ್ಲಿ ಒಬ್ಬೊಬ್ರಿಗೆ ವರ್ಕ್ ಇರೋದ್ರಿಂದ ಅವರು ಸ್ಯಾಟರ್ಡೆ ಸಂಡೇ ಬರ್ತಾರೆ, ಇನ್ನು ಕೆಲವೊಬ್ಬರು ಎವ್ರಿ ಡೇ ಬರ್ತೀವಿ. ಈ ಥರ ಇರೋದ್ರಿಂದ ಸೊ ಸಂಡೇ ಆದರೆ ಎಲ್ಲರೂ ಸಿಗ್ತಾರೆ ಅಂಥೇಳಿ ಅವತ್ತಿನ ದಿನ ಕೇಕ್ ಕಟಿಂಗ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ದು. ಸೊ ಫೈನಲಿ ನೋಡಿ ಅರೇಂಜ್ಮೆಂಟ್ ಈ ಥರ ಮಾಡ್ಕೊಂಡ್ವಿ ಸಿಂಪಲಾಗಿ. ಸೊ ನಮಗಂತೂ ಒಂಥರ ತುಂಬಾ ಖುಷಿ ಅನ್ನಿಸ್ತು. ಇದಕ್ಕೆ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತರು. ಸೊ ಅದಂತೂ ಸಖತ್ ಖುಷಿ ಅನ್ನಿಸ್ತು. ಮಕ್ಳುಗಳು ಮತ್ತು ನಮ್ಮ ಯಜಮಾನ್ರು, ಅಶ್ವಿನಿ ಅವ್ರ ಯಜಮಾನ್ರು, ಪಾವನಿ ಅವ್ರ ಯಜಮಾನ್ರು, ಮತ್ತು ಇನ್ನೂ ಕೊಲೀಗ್ಸು ನೋಡಿ, ಸೀನಿಯರ್ ಅಂತ ಹೇಳಿ ಕರಿತೀವಿ, ಅವರು ಎಲ್ಲರೂ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಸೊ ಇದು ಮಾರ್ನಿಂಗೆಲ್ಲ ನಾವು ಈ ಥರ ಎಲ್ಲ ಕೇಕೆಲ್ಲ ಕಟ್ ಮಾಡಿದ್ವಿ. ಸೊ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೋಡಿ, ನೀವು ಸಹ ಎಂಜಾಯ್ ಮಾಡಿ ಯಾವ ರೀತಿ ಇತ್ತು ಏನು ಅನ್ನೋದನ್ನು. ಜೊತೆಗೆ ನಾವು ಇಲ್ಲಿ ಕೆಲವೊಂದು ಗೇಮ್ಸ್ನ ಆಡಿದ್ವಿ, ಅಂದರೆ ಮೀನ್ಸ್ ಶಟಲ್ನ. ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೀನಿ. ಫುಲ್ಲು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ ಅಂದ್ರೂ ಜಸ್ಟ್ ಸ್ವಲ್ಪ ಗ್ಲಿಮ್ಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಲ್ಲರೂ ಸೇರಿ ಇಲ್ಲಿ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಸೊ ಅದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಕೇಕ್ ನಾವು ಆರ್ಡ್ರ್ ಮಾಡಿದ್ವಿ. ಸೊ ಅವ್ರಿಗೆ ಇಲ್ಲಿ ಸ್ವಲ್ಪ ಲೊಕೇಶನ್ ಕನ್ಫ್ಯೂಷನ್ ಆಯಿತು ಏನೋ, ಇಲ್ಲಾಂದರೆ ತರೋದು ಲೇಟ್ ಮಾಡಿದ್ರು ಏನೋ, ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿತ್ತು ಕೇಕು. ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ಮಕ್ಳಿಗೆ ಆಲ್ಮೋಸ್ಟ್ ಚಾಕ್ಲೇಟ್ ಅಂದರೆ ಇಷ್ಟ ಆಗುತ್ತಲ್ವಾ, ಸರಿ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಕೇಕ್ನೇ ಆರ್ಡ್ರ್ ಮಾಡಿದ್ವಿ. ಹಾಗೆಯೇ ಸಹ ಪಾವನಿನೂ ಸಹ ಇಲ್ಲಿ ಪ್ಲೇಟ್ಗಳನ್ನೆಲ್ಲ ತೊಗೊಂಡು ಬಂದಿದ್ದರು. ಹೆಂಗೋ ಒಳ್ಳೆಯದೇ ಆಯಿತು. ನಾವು ಜಸ್ಟ್ ಹಾಗೆ ಕಟ್ ಮಾಡಿ ತಿನ್ನೋದು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು. ಬಟ್ ಅದು ಫುಲ್ಲು ಮೆಲ್ಟ್ ಆಗಿದ್ದರಿಂದ ಪಾವನಿಯವರು ಇದನ್ನು ತಂದಿದ್ದು ನಮಗೆ ಒಂಥರ ಹೆಲ್ಪ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಸೀರಿಯಸ್ಲಿ ಅದು ನಮಗೆ ಕೈಗೆ ಸಿಗ್ತಾ ಇರಲಿಲ್ಲ ಕೇಕು. ಸ್ವಲ್ಪ ಫುಲ್ಲು ಸಾಫ್ಟ್ ಆಗಿಬಿಟ್ಟಿತ್ತು. ಅದು ಪೇಸ್ಟ್ರಿ ಕೇಕ್ ಆರ್ಡ್ರ್ ಮಾಡಿದ್ರಿಂದ ಆ ಥರ ಆಗೋಯಿತು. ಸೊ ಆದರೂ ಪರವಾಗಿಲ್ಲ ಅಂತೇಳಿ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಮತ್ತೆ ನಮ್ಮ ಒಂದು ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಸೀನಿಯರ್ ಮತ್ತು ಮನು ಆಡ್ತಿದ್ದಾರೆ, ಆ ಕಡೆ ಪಾವನಿ ಮತ್ತು ಅನುಜ್ ಸರ್ ಆಡ್ತಿದ್ದಾರೆ. ಇಲ್ಲಿ ಬಂದು ಕಪಲ್ಸ್ ಆಡೋಣ ಸುಮ್ಮನೆ ಹಾಗೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಮತ್ತು ಅಶ್ವಿನಿ ಅವರ ಹಸ್ಬೆಂಡು ಇಬ್ಬರೂ ಆಡ್ತಾಯಿದ್ವಿ. ಅವರಂತೂ ಫುಲ್ಲು ಶಾರ್ಟ್ಗಳು ನೋಡ್ಕೊಂಡು ಬಗ್ಸಿ ನಮ್ಮನ್ನಂತೂ ಸುಸ್ತು ಮಾಡಾಕಿದ್ರು. ಅದಾದ ನಂತರ ಹೋಗಪ್ಪ, ನಾವು ಇದು ನಾರ್ಮಲಾಗೆಲ್ಲ ಆಡಲ್ಲ, ಗೇಮ್ ಆದರೆ ಆಡ್ತೀವಿ ಅಂತ ಹೇಳಿ ಆಡೋಣ ಅಂತ ಶುರು ಮಾಡಿದ್ದು. ಸೊ ಅವತ್ತಂತೂ ಫುಲ್ಲು ಗಾಳಿನೂ ಇತ್ತು, ಸ್ವಲ್ಪ ಬಿಸಿಲೂ ಜಾಸ್ತಿ ಇತ್ತು. ಸೊ ಆದ್ರೂ ಒಂಥರ ಖುಷಿಯಾಗಿ ಎಂಜಾಯ್ ಮಾಡ್ತಾ ಆಡಿದ್ವಿ ಅಂತಲೇ ಹೇಳ್ಬೋದು.
ಮಕ್ಳಿಗೂ ಸಹ ಇಲ್ಲಿ ಪ್ಲೇ ಏರಿಯಾ ಇರುತ್ತೆ, ಅವ್ರ ಪಾಡು ಅವ್ರು ಆಡ್ಕೊಳ್ತಾರೆ, ನಮ್ಮ ಪಾಡು ನಾವು ಆಡ್ಬೋದು ಅಂತ ಹೇಳಿಬಿಟ್ಟು. ಸೊ ನಾವಿಲ್ಲಿ ಆಡ್ತಿರೋ ಅಂಥದ್ದು. ಸೀರಿಯಸ್ಲಿ ಹೇಳಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ನಾನು ಅಶ್ವಿನಿ ಜಸ್ಟ್ ಹಾಗೆ ನಾರ್ಮಲ್ ಆಗಿ ಆಡ್ತಾಯಿದ್ದು, ಯಾವುದೇ ಥರ ಗೇಮ್ ಅಂದರೆ ಏನು ಎತ್ತಾ ಏನೂ ಗೊತ್ತಿರಲಿಲ್ಲ. ಸೊ ಇಬ್ರಿಗೂ ಅಷ್ಟೇ ನಾವು ಜಸ್ಟ್ ಹಾಗೆ ನಮ್ಮ ಒಂದು ಬಾಡಿಗೆ ಎಕ್ಸಸೈಸ್ ಆಗುತ್ತೆ, ಅಂದರೆ ಸ್ವಲ್ಪ ಫ್ಯಾಟ್ ಇದ್ವಲ್ಲ, ಸೊ ಅದು ಒಂದು ಎಕ್ಸಸೈಸ್ ಆಗುತ್ತೆ ಅಂತ ಹೇಳಿ ನಾವಿಬ್ಬರು ಬಂದಿದ್ದು. ಸೊ ನಾವಿಬ್ಬರು ಆಡ್ತಾ ಒಂದು 2 ಮಂತ್ಸ್ ಕಳೀತು. ಅದಾದ ನಂತರ ಪಾವನಿ ಅವ್ರು ಬಂದರು. ಸೊ ಪಾವನಿ ಅವ್ರು ಅಂತ ಅಂದರೆ ಇಲ್ಲೇ ಶಟಲ್ ಆಡ್ತಾರೆ ಅವ್ರ ಹಸ್ಬೆಂಡು. ಸೊ ಇವ್ರು ಎವ್ರಿ ಡೇ ಬರ್ತಾರೆ, ನೀವು ಅವ್ರ ಜೊತೆ ಜಾಯ್ನ್ ಆಗಿ ಅಂತ ಏನೋ ಹೇಳಿದ್ರಂತೆ. ಆ ಟೈಮಲ್ಲಿ ಅವ್ರು ಬಂದು ನಮ್ಮನ್ನು ಕೇಳಿದ್ರು, ಸರಿ ಅಂತೇಳಿ ಹಂಗೆ ಜಾಯ್ನ್ ಆಗಿದ್ದು. ಅದಾದಮೇಲೆ ಒಬ್ಬೊಬ್ಬರೇ ಈ ಥರ ಜಾಯ್ನ್ ಆಗಿದ್ದು. ಬಟ್ ಎಲ್ಲರೂ ಏನು ಫ್ರೆಂಡ್ಸ್ ಏನೋ ಇರಲಿಲ್ಲ, ಮುಂಚೆ ಒಬ್ರಿಗೊಬ್ರು ಪರಿಚಯನೇ ಇರಲಿಲ್ಲ. ಸೊ ಜಸ್ಟ್ ನಾನು ಅಶ್ವಿನಿ ಅಷ್ಟೇ ಹಾಡೋಕ್ಕೆ ಬರ್ತಾಯಿದ್ದಿದ್ದು. ಸೊ ಅದಾದಮೇಲೆ ಹಾಡಾಗಿ ಒಂದು ಟೀಮ್ನ ನಾವು ಕಟ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ತುಂಬಾ ಖುಷಿಯಾಗತ್ತೆ, ತುಂಬಾ ಒಂಥರ ಚೆನ್ನಾಗಿ ಅನಿಸುತ್ತೆ. ಈ ಒಂದಿನ ಹೋಗಿಲ್ಲ ಅಂದರೆ ಏನೋ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋ ಒಂಥರ ಫೀಲು. ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಾದ ನಂತರ ಅವ್ರದ್ದೊಂದು ಮ್ಯಾಚ್ ಮುಗಿದ ಮೇಲೆ ಇಲ್ಲಿ ಅಶ್ವಿನಿ ಅವರು ಮತ್ತು ಮನು ಆಡ್ತಿದ್ರು. ಆ ಕಡೆ ಯಾರು ಆಡ್ತಿದ್ರು ಅಷ್ಟು ಸರಿಯಾಗಿ ನೋಡಿಲ್ಲ. ಸೊ ನನ್ನ ಮಗ ಮತ್ತು ಪಾವನಿ ಆಡ್ತಿದ್ರು. ಸರಿ ಅಂತೇಳಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ಅದಾದ ನಂತರ ಎಗೇನ್ ಚೇಂಜಸ್, ಅಂದರೆ ಒಬ್ಬರಾದ್ಮೇಲೆ ಒಬ್ಬೊಬ್ಬರು ಒಂದೊಂದು ಗೇಮ್ ಆಡಿಕೊಂಡು ನಾವು ಈ ಥರ ಚೇಂಜಸ್ ಆಗ್ತಾ ಇರ್ತೀವಿ. ಸೊ ಅದೇ ಥರ ಇಲ್ಲಿ ಒಬ್ಬೊಬ್ಬರು ಒಂದೊಂದು ಸೈಡ್ಗೆ ಚೇಂಜಸ್ ಆಗಿ ಆಡ್ತಾಯಿದ್ವಿ. ಸೊ ನಿಜವಾಗ್ಲೂ ಸೀರಿಯಸ್ಲಿ ಈ ಥರ ಒಂದು ಟೀಮ್ ಕಟ್ತೀವಿ, ಈ ಥರ ಒಂದು ಟೀಮ್ ಬಿಲ್ಡ್ ಆಗುತ್ತೆ ಅಂತ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ. ನಮ್ಮ ಹಸ್ಬೆಂಡ್ ಫಸ್ಟು ರೇಕ್ಸೋರು, ನಿಮ್ಮದೆಲ್ಲ ಬಿರಿ 1-2 ತಿಂಗಳು ಅಷ್ಟೇ ಹೋಗು ಅಂತ ಅನ್ನೋರು. ನಾವು ಸೀರಿಯಸ್ಸಾಗಿ ಒಂದು ಸೆಕೆಂಡ್, ಇವರೇನೇ ನೋಡಿ ನಾನು ಹೇಳಿದ್ದು, ಪಾವನಿಯವ್ರ ಹಸ್ಬೆಂಡು. ಇವರು ಇಲ್ಲಿ ಇವ್ರದ್ದು ಬ್ಯಾಚ್ ಒಂದಿದೆ, ಮಾರ್ನಿಂಗ್ 6 o'clockಗೆ ಬಂದು ಹಾಡ್ತಾರೆ. ಸೊ ಅವ್ರು ನಮ್ಮನ್ನು ಅಬ್ಸರ್ವ್ ಮಾಡಿ ಅವ್ರನ್ನ ವೈಫ್ನ ಜಾಯಿನ್ ಮಾಡಿದ್ದು. ಸೊ ಹಾಗಾಗಿ ನಮ್ಮ ಒಂದು ಟೀಮ್ ಬಿಲ್ಡ್ ಆಯಿತು. ತುಂಬಾ ಖುಷಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸೀರಿಯಸ್ಲಿ ನಾವು ಎಲ್ಲನೂ ಆಲ್ರೆಡಿ ಒಂದು ಟ್ರಿಪ್ಗೂ ಸಹ ಹೋಗಿ ಬಂದ್ವಿ ಲಾಸ್ಟ್ ಇಯರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಹೋಗ್ತಾ ಹೀಗೆ ನಮ್ಮ ಒಂದು ಬಾಂಡಿಂಗ್ ತುಂಬಾ ಬಿಲ್ಡ್ ಆಗಲಿ, ತುಂಬಾ ಚೆನ್ನಾಗಿರಲಿ ಅಂತಲೇ ಕೇಳ್ಕೊಳ್ತೀನಿ ದೇವ್ರ ಹತ್ರ. ಸೊ ತುಂಬಾ ಖುಷಿಯಾಗಿ ತುಂಬಾ ಚೆನ್ನಾಗಿ ಎಲ್ಲರೂ ಸೇರಿ ಹಾಡಿಕೊಂಡು ಬರ್ತೀವಿ. ಸೊ ಇದರಲ್ಲಂತೂ ನಮಗೆ ತುಂಬಾ ಒಂದು ಹ್ಯಾಪಿನೆಸ್ ಇರುತ್ತೆ, ತುಂಬಾ ಹ್ಯಾಪಿ ಫೀಲ್ ಆಗುತ್ತೆ ಅಂತಲೇ ಹೇಳೋದಕ್ಕೂ ಇಷ್ಟಪಡ್ತೀನಿ. ಸೊ ನಮಗೆ ಏನೂ ಗೊತ್ತಿಲ್ಲದೆ ಹೋಗಿ ಅಲ್ಲಿ ಒಂದು ಗೇಮ್ ಹೆಂಗೆ ಆಡೋದು, ಗೇಮ್ ಅಂದರೆ ಏನು ಅನ್ನೋದನ್ನೆಲ್ಲ ಕಲ್ತ್ಕೊಂಡ್ವಿ. ಸೊ ನೋಡಿದ್ರೆ ಅದೇನೋ ಹೇಳ್ತಾರಲ್ಲ, ಕಲಿಯೋ ತನಕ ಏನೋ ಹೇಳ್ತಾರೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ. ಹಾಗೆಯೇ ಸಹ ನಮಗೂ ಸೀರಿಯಸ್ಲಿ ಫಸ್ಟ್ ಟೈಮ್ ನಾವು ಆಡಬೇಕಾದ್ರೆ ಅಷ್ಟೆಲ್ಲ ನಮಗೆ ಅಯ್ಯೋ ಅದು ಯಾರು ಆಡ್ತಾರೆ, ಬಗ್ಗಿ ಸಾಕಾಗತ್ತೆ ಅಂತ ಅಂದ್ಕೊತಿದ್ವಿ. ಸೀರಿಯಸ್ಲಿ ಹೇಳ್ತೀವಿ, ಇವಾಗ ನಾವು ಫಸ್ಟ್ ಏನು ಆಡ್ತಿದ್ವಿ, ಜಸ್ಟ್ ಹಾಗೆಯೇ ಕೆಳಗಡೆ ಬೀಳದೇ ಇರೋ ಥರ ಶಟಲ್ ಅಂದರೆ ಕಾಕ್ನ ಹೊಡ್ಕೊಂಡು ಆ ಒಂದು ಗೇಮ್ನ ಆಡಿ ಅಂದರೆ ಸೀರಿಯಸ್ಲಿ ಆಡಲ್ಲ. ಏನಕ್ಕೆ ಅಂದರೆ ಆ ಒಂದು ಗೇಮ್ ಬಗ್ಗೆ ತಿಳ್ಕೊಂಡ್ಮೇಲೆ ಇವಾಗ ಯಾವುದು ಇಂಟ್ರೆಸ್ಟ್ ಅಂದರೆ ಸೀರಿಯಸ್ಲಿ ನಾವು ಹೇಳ್ತೀವಿ ನಂಗೆ ಗೇಮೇ ಇಷ್ಟ ಅಂತ, ಆ ಥರ ಇದೆ. ಸೊ ಈ ಒಂದು ಗೇಮು ಒಂಥರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆಡ್ತೀವಿ. ಸೊ ನಿಜವಾಗ್ಲೂ ಈಗೊಂದು ನಮ್ಮದೊಂದು ಗ್ರೂಪೇ ಕ್ರಿಯೇಟ್ ಆಗಿದೆ. ಸೊ ಬರೋರು ಬರದೇ ಇರೋರು ಎಲ್ಲರೂ ತಮ್ಮನೆಲ್ಲ ಹಾಕ್ಕೊಂಡು ಒಂದು ಮೆಸೇಜ್ ಮಾಡಿಕೊಂಡು ಇರ್ತೀವಿ. ಸೊ ಇದು ನಮ್ಮ ಒಂದು ಶಟಲ್ ಟೀಮ್ ಅಂತಲೇ ಹೇಳ್ಬೋದು. ಎಲ್ಲರೂ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ ಮನೆ ಕಡೆ. ಸೊ ಮುಂದೆ ನಮ್ಮದು ಏನು ಪ್ಲ್ಯಾನ್ ಅಂತ ಅದ್ರ ಜೊತೆಗೆ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಏನೆಲ್ಲ ನಡೆಯುತ್ತೆ ಏನು ಅಂತ. ಸೊ ಬನ್ನಿ, ನಾವು ಸಹ ಮನೆಗೆ ಬಂದಾದಮೇಲೆ ಟಿಫನ್ ಎಲ್ಲ ಮುಗಿಸಿ ಅದಾದ ನಂತರ ಇಲ್ಲಿ ನಾವು ಮಕ್ಕಳು ಎಲ್ಲರೂ ಫೋರಮ್ ಮಾಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಿರೋ ಅಂಥದ್ದು. ಸೊ ನಾವೂ ಅಷ್ಟೇ ನ್ಯೂ ಇಯರ್ ಫಸ್ಟ್ಗೆ ನಾವು ಎಲ್ಲೂ ಹೋಗಿರಲಿಲ್ಲ ಅಂಥೇಳಿ ಇವಾಗ ಹೋಗ್ತಾ ಇದ್ದೀವಿ. ಸೊ ಅಲ್ಲೂ ಅಷ್ಟೇ ಫೋರಮ್ ಮಾಲಲ್ಲಿ ತುಂಬಾ ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿದರು ಅಂತ ಕೇಳಿದ್ದೆ. ಸರಿ ಆ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡ್ಕೊಂಬರೋಣ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಈಗ ನಾನು ಗೌತಮ್ ಗೋಕುಲ್ ಹೋಗ್ತಿದ್ವಿ. ಅವ್ರ ಪಪ್ಪ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಹೋದರು. ಸರಿ ಆಯಿತು ಅಂತ ಹೇಳಿ ನಾನು ಗೌತಮ್ ಗೋಕುಲ್, ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫು ಪಾಪು ಇಷ್ಟು ಜನನೂ ಹೋಗ್ತಿರೋ ಅಂಥದ್ದು. ಸೊ ನಾನೊಂದು ಗಾಡಿಯಲ್ಲಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದೀನಿ, ಅವರು ಒಂದು ಗಾಡಿಯಲ್ಲಿ ಬರ್ತಿದ್ದಾರೆ. ಸೊ ಬಂದಾದಮೇಲೆ ಒಟ್ಟಿಗೆ ಅಲ್ಲಿ ಸೇರೋಣ ಅಂತ ಹೇಳಿಬಿಟ್ಟು
ಮಾತಾಡಿಕೊಂಡು ಇವಾಗ ಹೋಗ್ತಿರೋ ಅಂಥದ್ದು. ಜಸ್ಟ್ ಹಾಗೆ ಮಕ್ಕಳಿಗೆ ಒಂದು ಚೇಂಜಸ್ ಇರಲಿ, ಯಾಕಂದರೆ ಅವ್ರಿಗೆ ಕ್ರಿಸ್ಮಸ್ಗೆ 1 ವೀಕ್ ಲೀವ್ ಕೊಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಿರೋದು. ಇಲ್ಲ ಅಂದರೆ ನಮ್ಮ ಅಮ್ಮ ಮನೆಗೋ ಅವ್ರ ಅಜ್ಜಿ ಮನೆಗೋ, ಆಲ್ರೆಡಿ ಅವ್ರ ಅಜ್ಜಿ ಮನೆಗೆ ಹೋಗಿ ಬಂದ್ವಿ. ನಮ್ಮಮ್ಮ ಅವ್ರು ಇದ್ದಿದ್ದರೆ ಅವ್ರ ಮನೆಗೆ ಕಳಿಸ್ತಿದ್ವಿ. ಅವ್ರು ಬಂದು ಓಂ ಶಕ್ತಿ ಮಾಲೆ ಹಾಕಿದ್ರು. ಸೊ ಹಾಗಾಗಿ ಅವರು ಓಂ ಶಕ್ತಿಗೆ ಹೋಗಿದ್ದರಿಂದ ಮಕ್ಕಳನ್ನ ಎಲ್ಲೂ ಕಳಿಸಿರಲಿಲ್ಲ. ಅವ್ರಿಗೂ ಸಹ ಮನೇಲೇ ಇದು ಬೋರಿಂಗ್ ಅನಿಸ್ಬಾರ್ದಲ್ವ. ಸೊ ಹಾಗಾಗಿ ಅವ್ರಿಗೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಫೋರಮ್ಗೆ ಕರ್ಕೊಂಡು ಹೋಗಿದ್ದೆ. ಸೊ ನೋಡಿ, ಇಲ್ಲಿ ನಮ್ಮನೆಗೆ ನೇಯರ್ ಇರತ್ತೆ. ಸರಿ ಅಂಥೇಳಿ ಅಲ್ಲಿ ಗಾಡಿನ ಪಾರ್ಕ್ ಮಾಡಿ ಸೊ ನಾವು ಇವಾಗ ಹೊರಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇರೋವಂಥದ್ದು. ಸೊ ಫಸ್ಟು ಬೇಸ್ಮೆಂಟ್ ನಾವು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಬೇಸ್ಮೆಂಟಲ್ಲಿ ನಾವು ಹೋಗಿರಲೇ ಇಲ್ಲ, ಇನ್ನೂ ರೆಡಿ ಆಗ್ತಿತ್ತು ಅನಿಸುತ್ತೆ. ಆ ಟೈಮಲ್ಲಿ ಹೋಗಿದ್ವಿ. ಸೊ ಆ ಟೈಮಲ್ಲಿ ಹೋಗಿದ್ದು ಅದಾದ ನಂತರನೇ ಇವಾಗ ಹೋಗ್ತಾಯಿದ್ದೀನಿ. ಸೊ ನಮ್ಮನೆಗೆ ತುಂಬಾ ಹತ್ತಿರ ಇದೆ, ಬಟ್ ನಾವು ಹೋಗೋದು ರೇರಾಗಿ ಹೋಗ್ತೀವಿ ಅಷ್ಟೇ, ಸುಮ್ಮನೆ ಏನೋ ಅಂದ್ಬಿಟ್ಟು. ಅದಾದ ನಂತರ ಇಲ್ಲಿ ನನ್ನ ತಮ್ಮನ ಮಗ ಮತ್ತು ತಮ್ಮನ ವೈಫ್, ಅಂದರೆ ನನ್ನ ತಮ್ಮ ಎಲ್ಲರೂ ಬಂದರು. ಸೊ ನನಗಂತೂ ಖುಷಿ ಆಯಿತು. ನಮ್ಮ ಅಜ್ಜ ಮರಿ ನೋಡಿದ್ರೆ ಅಂತೂ ನಂಗೆ ತುಂಬಾ ಖುಷಿ ಆಗುತ್ತೆ. ಅವನಂತೂ ಕ್ಯೂಟಿ ಪೈ ಅಂತಲೇ ಹೇಳ್ಬೋದು. ಸೊ ಮುದ್ದು, ಅವನಂತೂ ಸಖತ್ತು ಮುದ್ದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟು ಕ್ಯೂಟಾಗಿ ಅವನು ಎಲ್ಲನೂ ಅಬ್ಸರ್ವ್ ಮಾಡ್ತಿದ್ದ ಅಂದರೆ ಸೀರಿಯಸ್ಲಿ ಫ್ರೆಂಡ್ಸ್, ಅವ್ನಿಗೊಂಥರ ಚೇಂಜಸ್, ಒಂಥರ ಇದು ಸುತ್ತಲೂ ತಿರುಗಿ ನೋಡಿಕೊಂಡು ಓಡಾಡ್ತಿದ್ದ. ಅಂದರೆ ಎಷ್ಟು ಕಣ್ಣು ಅಗ್ಲ ಮಾಡಿ ನೋಡ್ತಿದ್ದ ಅಂದರೆ ಒಳ್ಳೆ ಪಿಳಿ ಅಂದ್ಕೊಂಡು ಸ್ವೀಟ್ ಅವನು. ಸೊ ಅದಾದ ನಂತರ ನಾವು ಒಂದಷ್ಟು ರೌಂಡ್ ಹಾಕಿದ್ವಿ, ಅಲ್ಲೇ ರೌಂಡ್ ಹಾಕಿ ಅದಾದ ನಂತರ ಗೇಮ್ನ ಲಾಸ್ಟ್ ಟೈಮ್ ಆಡಿದ್ವಿ. ಈ ಟೈಮ್ ಅಂತೂ ತುಂಬ ಎಕ್ಸ್ಪೆನ್ಸಿವ್ ಇದೆ, ಬೇಡ ಅಂತಲೇ ನಾನು ಹೇಳ್ಬಿಟ್ಟೆ. ಬೇಕಾದರೆ ಏನಾದರೂ ತಿನ್ನಿರಿ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು. ಸರಿ ಅಂತ ಹೇಳಿ ನನ್ನ ತಮ್ಮನ ವೈಫ್ ಮತ್ತು ನಾನು, ಅಂದರೆ ಅನುಷಾ ಮತ್ತು ನಾನಿಬ್ಬರೂ ಬಂದು ಇಲ್ಲಿ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ಹೇಳಿ ಬಂದೆ. ಅದಾದ ನಂತರ ಮತ್ತೆ ನಾವಲ್ಲಿ ಆಲ್ರೆಡಿ ಬರ್ಗರ್ನ ಆರ್ಡ್ರ್ ಮಾಡಿಬಿಟ್ಟು ನನ್ನ ಮಗನ ನಿಲ್ಲಿಸ್ಬಿಟ್ಟು ನಾವಿಲ್ಲಿ ಪಿಜ್ಜಾ ಆರ್ಡ್ರ್ ಮಾಡೋಣ ಅಂತ ಹೇಳಿ ಬಂದ್ವಿ. ಮತ್ತು ಮಮೂಸ್ ಆರ್ಡ್ರ್ ಮಾಡೋಣ ಅಂದ್ಕೊಂಡು ಎಲ್ಲ ಒಟ್ಟೊಟ್ಟಿಗೆ ಆರ್ಡ್ರ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ, ಇಲ್ಲಾಂದರೆ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಪ್ಲೇಸ್ ಸಿಕ್ಕಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಪಾಪುನ, ನನ್ನ ತಮ್ಮನ, ನನ್ನ ಚಿಕ್ಕ ಮಗನ ಅಲ್ಲಿ ಕೂರಿಸ್ಬಿಟ್ಟು ಸೊ ನಾವು 3 ಜನ ಬಂದು ಇಲ್ಲಿ ಫುಡ್ ಆರ್ಡ್ರ್ ಮಾಡೋಣ ಅಂತ ಹೇಳಿ ಬಂದಿದ್ದು. ಸೊ ಚೆನ್ನಾಗಿತ್ತು, ಓಕೆ, ಯಾವುದೂ ಏನು ತೆಗ್ದಾಕೋಗಿರಲಿಲ್ಲ, ಚೆನ್ನಾಗೇ ಇತ್ತು. ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನೋದೊಂದು ಬಿಟ್ಟರೆ ಸೊ ಓಕೆ ಫುಡ್ಡೂ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಬಂದು ನಾವು ಏನು ಪ್ಲೇಸ್ ಇಟ್ಕೊಂಡಿದ್ವಿ ಅಲ್ಲ, ಅಲ್ಲಿ ಜಸ್ಟ್ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಅಚ್ಚು ಮರಿ ಅಷ್ಟರಲ್ಲಿ ಮಲ್ಕೊಂಬಿಟ್ಟಿದ್ದ. ಸರಿ ಅಂತ ಹೇಳಿಬಿಟ್ಟು ಅವ್ರ ಪಪ್ಪ ಇಟ್ಕೊಂಡಿದ್ರು. ಸರಿ ಅವ್ನಿಗೆ ಲಿಕ್ವಿಡ್ ಜ್ಯೂಸ್ ಬೇಕು ಅಂತ ಕೇಳ್ದೆ. ಸರಿ ಅಂದ್ಬಿಟ್ಟು ಅವ್ನಿಗೆ ಜ್ಯೂಸ್ ಕೊಟ್ಟು ನಾವಿಲ್ಲಿ ಲವಾ ಪಿಜ್ಜಾ ತೊಗೊಂಡು, ಯಾವುದೋ ಹೇಳಿದ್ರು ಅನುಷಾ, ನಂಗೆ ಮರ್ತೋಯ್ತು. ಸೊ ಜಸ್ಟ್ ಹಾಗೆ ನಿಮಗೆ ಹೇಳ್ತಿದ್ದೀನಿ. ಅದನ್ನು ತೊಗೊಂಡು ಮತ್ತದಾದ ನಂತರ ನಾವು ಸಹ ತಿಂದು ಅಲ್ಲಿಂದ ಹೊರಡೋಣ ಅಂತ ಹೇಳಿ ಹೊರಡ್ತಿರೋ ಅಂಥದ್ದು. ಸೊ ಇದಾಗಿತ್ತು ಆ ಒಂದು ದಿನದ ಫುಲ್ ವಿಡಿಯೋ. ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.